ಲೈಫ್ ಆಫ್ ಎ ಫ್ಯಾಮಿಲಿ ಮ್ಯಾನ್. ಗಾಡೀಲಿ ಎಲ್ಲ ಲಗೇಜು ಪ್ಯಾಕ್ ಮಾಡಿದ್ದೀವಿ, ಗಾಡಿ ಫುಲ್ಲು. ಬಾಯ್ ಎಲ್ಲ ಕೊಂಡ್ರ ಆಯಿ ಇನ್ನೂ ಕಂಟಿನ್ಯೂ ಮಾಡಬೇಕು. ಬಿಸಿ ಬಿಸಿ ಟೀ. ಇನ್ನೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನೋಡಿ ಎಲ್ಲರದು ಬ್ಯಾಟ್ರಿ ಇಲ್ಲಿ ಲೋ ಆಗ್ಬಿಟ್ಟಿದೆ. ಸೊ ಕಂಪ್ಲೀಟ್ ಪ್ರಾಪರ್ಟಿನ ನಾವು ಬುಕ್ ಮಾಡಿದ್ದೀವಿ ಇವತ್ತು. ಫ್ರೆಂಡ್ಸ್ ಶುಭೋದಯ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅಗೇನ್. ಇನ್ನೊಂದು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮದು ಔಟಿಂಗ್ ಪ್ಲ್ಯಾನ್ ಸ್ಟಾರ್ಟ್ ಆಯಿತು. ಸೊ ಇವತ್ತು 25th ಡಿಸೆಂಬರ್, ಕ್ರಿಸ್ಮಸ್ಸು, ಲಾಂಗ್ ವೆಕೇಶನ್. ನನ್ನ ಮಗಳಿಗೂ ಸ್ಕೂಲ್ ರಜಾ ಇದೆ. ಟೈಮ್ ಇವಾಗ ಎಕ್ಸಾಕ್ಟ್ 4:55. ಸೊ ನಾವು ಟೋಟಲ್ 5 ಫ್ಯಾಮಿಲೀಸ್ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಮೋಸ್ಟ್ಲಿ ತಮ್ನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ವಯನಾಡ್ ಹೋಗ್ತಾ ಇದ್ದೀವಿ. ಸೊ ನಾವು 5 ಫ್ಯಾಮಿಲೀಸ್ ಹೋಗ್ತಾ ಇದ್ದೀವಿ ಅಲಾಂಗ್ ವಿತ್ ಕಿಡ್ಸ್. ಸೊ 7 ಜನ ಮಕ್ಕಳಿದ್ದಾರೆ. ಎಲ್ಲರೂ ಫುಲ್ಲು ಗ್ರೂಪ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಎಲ್ಲನೂ ನಿಮಗೆ ಪರಿಚಯ ಮಾಡಿಸ್ತೀನಿ ಆನ್ ದ ವೇ, ಒಬ್ಬೊಬ್ಬರನ್ನೇ ಟೈಮ್ ಸಿಕ್ಕಾಗ, ಫ್ರೀ ಸಿಕ್ಕಿದಾಗ. ಸೊ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಂದು ಬೆಳಗ್ಗೆ ಎದ್ದು ಬೇಗ ಎದ್ದು ಎಲ್ಲನೂ ಹೋಗ್ಬೇಕಂದ್ರೆ ಯೂಶಲಿ ನಿದ್ದೆ ಬರಲ್ಲ. ಅದು ಎಷ್ಟೊಂದು ಜನಕ್ಕೆ ಅದು ಟ್ರಾವೆಲ್ ಸಿಕ್ನೆಸ್ಸು ಏನೋ ಗೊತ್ತಿಲ್ಲ. ನಾವಾಗೆಲ್ಲ ಸೊ ನಾನು ಬೆಳಗ್ಗೆ ಬೇಗ ಎಚ್ಚರ ಆಗ್ಬಿಡ್ತು. ಬೇಗ ಎದ್ದು ರೆಡಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಗಡಿಬಿಡಿ ಮಾಡ್ಕೊಳ್ಳಲಿಲ್ಲ. ಆರಾಮಾಗಿ ರೆಡಿ ಆಗಿಬಿಟ್ಟು ಇವಾಗ ಇನ್ನೇನು ಹೊರಡಕ್ಕೆ ತಯಾರಿಲಿ. ನಮ್ಮ ಫ್ರೆಂಡ್ಸ್ಗೆ ಕಾಯ್ತಾ ಇದ್ದೀವಿ. ಫ್ರೆಂಡ್ಸ್ ಕಮ್ ಫ್ಯಾಮಿಲಿ ಎಲ್ಲನೂ. ಸೊ ಈಗ ಅವ್ರು ಬಂದಿದ್ದ ತಕ್ಷಣ ನಾವು ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ಓಕೆ, ಲೈಫ್ ಆಫ್ ಎ ಫ್ಯಾಮಿಲಿ ಮ್ಯಾನ್. ಯಶು, ಲೈಫ್ ಆಫ್ ಎ ಫ್ಯಾಮಿಲಿ ಮ್ಯಾನ್. ಚಿನ್ನು, ನಮ್ಮ ಚಿನ್ನು ಆಲ್ರೆಡಿ ಮೂಡು ಫುಲ್ಲು ಅರ್ಲಿ ಮಾರ್ನಿಂಗ್ ಎಬ್ಬಿಸ್ಬಿಟ್ಟಿದ್ದೀವಿ. ಹಂಗಾಗಿ ಸ್ವಲ್ಪ ಮೂಡ್ ಸ್ವಿಚ್ ಆಫ್ ಆಗಿದೆ. ಆನ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೇ ಯಶಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ನಮ್ಮ ಏಷಾಗೆ ಇವತ್ತು ಇನ್ನೂ ನಿದ್ದೆ ಮೂಡ್ ಇನ್ನೂ ಸರಿ ಹೋಗಿಲ್ಲ. ಹಂಗಾಗಿ ಸ್ವಲ್ಪ ಕ್ರ್ಯಾಂಕಿ ಇದ್ದಾಳೆ. ಒಂದು ಸ್ವಲ್ಪ ಹೊತ್ತು ಹೋಗ್ತಾ ಅಂದವೇ ಸರಿ ಹೋಗ್ಬಿಡ್ತಾಳೆ. ಸೊ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಗಾಡೀಲಿ ಎಲ್ಲ ಲಗೇಜು ಪ್ಯಾಕ್ ಮಾಡಿದ್ದೀವಿ, ಗಾಡಿ ಫುಲ್ಲು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ಮಕ್ಕಳೆಲ್ಲ ಪಾಪ ಎದ್ದು ಬಂದಿದ್ದಾರೆ. ಎಲ್ಲರಿಗೂ ನಾನು ಪರಿಚಯ ಮಾಡಿಸ್ತೀನಿ ಆದಷ್ಟು ಬೇಗ. ಒಂದು ಕಡೆ ನಿಲ್ಲಿಸಿ, ಇವಾಗ ಡಾರ್ಕ್ ಇರೋದ್ರಿಂದ ಯಾರಿಗೂ ಅಷ್ಟು ಮುಖ ಪರಿಚಯ ಇರಲ್ಲ. ಸೊ ಇವಾಗ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದಾ, ನಮ್ಮ ಶಿಷ್ಯ ನಂಗೆ ಸ್ಪಾನ್ಸರ್ ಮಾಡ್ತಾನೆ ಇದು ಟಾರ್ಚು, ತಗೊಳ್ಳೋಣ. ಸೊ ನಮ್ಮ ಟ್ರಿಪ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಆಗಿದೆ 5:14. ನಾವು ಮನೆ ಹೊರಟಿರೋದು 4:45 ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅರ್ಧ ಗಂಟೆ ಲೇಟು. ಬಟ್ ಇಟ್ಸ್ ಫೈನ್. ಹೋಗುವಾಗ ಇದೆಲ್ಲ ಕ್ವೈಟ್ ಕಾಮನ್. ಏನಂದರೆ ಇದೆಲ್ಲ ಮಾಡೋದು ನಾವು ಜಸ್ಟ್ ಟ್ರಾಫಿಕ್ಗೋಸ್ಕರ ಅಷ್ಟೇ. ಟ್ರಾಫಿಕ್ನ ಎಷ್ಟು ಬೇಗ ನಾವು ಸಿಟಿಯಿಂದ ಈಚೆ ಹೋಗ್ತೀವಿ ಅಷ್ಟು ಬೇಗ ನಾವು ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ನನ್ನ ಫ್ರೆಂಡ್ ಒಬ್ಬ ಹಿಂದೆ ಬರ್ತಾ ಇದ್ದಾನೆ. ಇನ್ನೊಬ್ಬ ಫ್ರೆಂಡು ಅವನ ಫ್ಯಾಮಿಲಿ ಜೊತೆ ಬಂದು ನೈಸ್ ರೋಡ್ ಬ್ರಿಡ್ಜ್ ಹತ್ರ ಕನೆಕ್ಟ್ ಆಗ್ತಾನೆ. ಇವಾಗ ನಾವೆಲ್ಲ ಹೋಗಿ ಅಲ್ಲಿ ನೆಕ್ಸ್ಟ್ ಸ್ಟಾಪ್ ಮಾಡ್ತೀವಿ. ಸೊ ಗೈಸ್, ಎಲ್ಲರೂ ಎಕ್ಸೈಟೆಡ್, ಹ್ಯಾಪಿ? ಯೆಸ್, ಎಕ್ಸೈಟೆಡ್ ಇದ್ದೀರಾ? ಸೇ ಹಾಯ್. ಇವಳು ನನ್ನ ಫ್ರೆಂಡ್ ಚೈತ್ರ ಅಂತ. ಹಲೋ. ಇವರೆಲ್ಲ ಕಾಲೇಜ್ ಫ್ರೆಂಡ್ಸ್ ಆಕ್ಚುಲಿ. ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್. ಹೌದು, ಆಲ್ಮೋಸ್ಟ್ 20 ವರ್ಷದಿಂದ ಎಲ್ಲ ಜೊತೆಗಿದ್ದೀವಿ. ಅವ್ರ ಮಗ ಅವ್ನು ದೊಡ್ಡವನು, ಆ ಕಡೆ ಇರೋನು ಚರೀಶ್, ಈ ಕಡೆ ಇರೋನು ಚಿಕ್ಕವನು ಋತ್ವಿಕ್. ಸೊ ಇದು ಒಂದು ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತು. ಇನ್ನೆರಡು ಫ್ಯಾಮಿಲಿ ಅಲ್ಲಿ ಹಿಂದ್ಗಡೆ ಕಾರಲ್ಲಿ ಇದೆ. ಇನ್ನೊಂದು ಫ್ಯಾಮಿಲಿ ಬಂದು ನಮ್ಮನ್ನ ಜಾಯ್ನ್ ಆಗ್ತಾ ಇದೆ. ಸೊ ಟೋಟಲ್ 5 ಫ್ಯಾಮಿಲೀಸ್, 9 ಜನ ಅಡಲ್ಟ್ಸ್, 7 ಜನ ಕಿಡ್ಸ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಂದ ವಯನಾಡ್ ಎಷ್ಟು ಕಿಲೋಮೀಟರ್ ಇದೆ? ನಿನ್ನೆ ನೋಡಿದಾಗ 5 ಇದೆ, ಅರೌಂಡ್ 550 ಕಿಲೋಮೀಟರ್ಸ್ ಏನೋ ಇದೆ. ಬಟ್ ನಾವು ಆ್ಯಕ್ಚುಲಿ ನಾಗರಹೊಳೆ ಆ ರೋಡ್, HD ಕೋಟೆ ರೋಡ್ ತೋರಿಸ್ತಾ ಇತ್ತು ನಾವು ಹೋಗುವಾಗ. ಬಟ್ ನಮ್ಮದು ಬೇರೆ ಪ್ಲಾನ್ ಇದೆ. ನಾವು ಎಡಕಲ್ ಕೇವ್ಸ್ ಹೋಗ್ಬೇಕಂತ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಹೋಗುವಾಗ ಒಂದು ಪ್ಲೇಸ್ ಕವರ್ ಆಗಿಬಿಟ್ರೆ
ಆಮೇಲೆ ಹೋಗಿ ಆರಾಮಾಗಿ ನಾವು ಬುಕ್ ಮಾಡಿರೋ ಸ್ಟೇ ಅಲ್ಲಿ ರೆಸ್ಟ್ ಮಾಡ್ಬೋದು ಅಂತ ಆನ್ ದ ವೇ ಎಡಕಲ್ ಕೇವ್ಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ನಾವು ಗುಂಡ್ಲುಪೇಟೆ ಹೋಗಿ ಗುಂಡ್ಲುಪೇಟೆಯಿಂದ ಡಿವಿಯೇಷನ್ ತೊಗೊಂಡು ವಯಾ ಸುಲ್ತಾನ್ ಬೇತ್ರಿ ಹಂಗೆ ಟ್ರಾವೆಲ್ ಮಾಡ್ತೀವಿ. ಸೊ ಈ ಟ್ರಾವೆಲ್ ಎಪಿಸೋಡ್ಸಲ್ಲಿ ಮಾಡಿ ನಾನು ಹಾಕ್ತೀನಿ, ಯಾಕಂದರೆ ಒಂದೇ ವಿಡಿಯೋ ಹಾಕೋಕ್ಕೆ ತುಂಬ ಲೆಂತಿ ಆಗಿಬಿಡುತ್ತೆ, ನೋಡೋರ್ಗೂ ಬೋರ್ ಹೊಡೆದ್ಬಿಡುತ್ತೆ. ಹಂಗಾಗಿ ಎಪಿಸೋಡ್ಸ್ ಮಾಡಿ ಹಾಕ್ತೀನಿ ಒಂದೊಂದೇ ನೋಡೋಣ ಹೆಂಗೆ ಬರುತ್ತೆ ವಿಡಿಯೋಸ್ ಎಲ್ಲ ನಾನು. ಓಕೆ, ಮತ್ತೆ ನೆಕ್ಸ್ಟ್ ಸ್ಟಾಪಲ್ಲಿ ಸಿಗೋಣ. ಓಂ ನಮಃ ಶಿವಾಯ್. ಓಂ ನಮಃ ಶಿವಾಯ್. ಜೈ ಹನುಮಾನ್. ನನ್ನ ಮಗಳು ಯಾವಾಗ ಬ್ಲಾಗಲ್ಲಿ ಅವಳೇ ಸ್ಟಾರ್ಟ್ ಮಾಡೋದು. ಅವಳು ಆಕ್ಚುಲಿ ಮಾರ್ನಿಂಗ್ ಸ್ವಲ್ಪ ಕ್ರ್ಯಾಂಕಿ ಇರ್ತಾಳೆ. ತುಂಬಾ ಅರ್ಲಿ ಮಾರ್ನಿಂಗ್ ಎಬ್ಬಿಸ್ಬಿಟ್ಟಿದೀವಿ, ಹಂಗಾಗಿ ಸ್ವಲ್ಪ ಕ್ರ್ಯಾಂಕಿ ಇದ್ದಾಳೆ. ಮತ್ತೆ ವಿಂಟರ್ ಸೀಸನ್ ಇರೋದ್ರಿಂದ ಮಕ್ಕಳು ಸ್ವಲ್ಪ ಎದೊಳಕ್ ಇಷ್ಟಪಡಲ್ಲ. ನಾವೇ ಪಡಲ್ಲ ಅಂದ್ರೆ ಮಕ್ಳೆಲ್ಲ ಅಲ್ವಾ? ನಮ್ ಚೈತ್ರ ಅಂತೂ ಫುಲ್ಲು ನಾನು ಮಲ್ಕೊಂಡ್ಬಿಡ್ತೀನಪ್ಪ, ನನಗೆ ಆಗ್ತಾ ಇಲ್ಲ ಚಳಿ ಅಂತ ಅವಳೆ ಅಷ್ಟೇ. ಅವರೆಲ್ಲ ಆರಾಮಾಗಿ ಪಾಚ್ಕೊಳ್ಳೋದಕ್ಕೆ ಮಕ್ಕಳೆಲ್ಲ ಮಲ್ಕೊಂಡ್ಬಿಡ್ತಾರೆ, ಅವ್ರ ಜೊತೆ ನಾವು ಮಲ್ಕೊಂಡ್ಬಿಡ್ತೀವಿ. ಅರ್ಧ ಗಂಟೆ 1 hour ಎಲ್ಲಾರು ಮಲ್ಬಿಡ್ತಾರೆ. ಡ್ರೈವರ್ ಮಲ್ಕೊಳ್ಳಲ್ಲ ಅಷ್ಟೇ. ನಾನು ಮಲ್ಕೊಂಡೆ ಹಂಗೆ ಗಾಡಿ ಓಡಿಸ್ತಾ ಇರ್ತೀನಿ, ಆಯ್ತಾ? ಪ್ಲೀಸ್, ಇನ್ನ ತುಂಬಾ ಕೆಲಸ ಇದೆ ನಮ್ಗೆ. ಇಲ್ಲೇ ಎಷ್ಟು ಟ್ರಾಫಿಕ್ ಇದೆ, ಮುಂದೆ ನೋಡ್ಬೇಕು ಎಷ್ಟಿರುತ್ತೆ. ಎಷ್ಟೋ ಮೊನ್ನೆ ನೋಡ್ತೀವಿ ನಾವು, ಅಲ್ಲಿ ಹೊರಗೆ ನಿಂತಿದ್ವಿ, ಈ ಖಾಲಿ ಆರಾಮಾಗಿ ಹೋಗ್ತಾ ಇದೀವಿ ನಾವು. ಇವಾಗ ಟ್ರಕ್ ಅವ್ರದ್ದು ಒಂದೇ ಅಷ್ಟೇ. ಇಲ್ಲ ಮುಂದೆ ಇನ್ನು ಮುಂದೆ ಇಲ್ಲ, ನಾವೀಗ ಎಕ್ಸ್ಪ್ರೆಸ್ ಹತ್ಬಿಡ್ತೀವಲ್ಲ. ಇವಾಗ ಇಲ್ಲೇ ಇದೇ ಮೇನ್ ಜಂಕ್ಷನ್, ಇದೇ ಟ್ರಾಫಿಕ್ ಜಂಕ್ಷನ್ ಮೇಯ್ನು, ಅದಕ್ಕೆ ಇಲ್ಲಿ ಇಷ್ಟು ಬೇಗ ಹೋಗ್ಬಿಡೋದು. ಗೈಸ್, ನಾವು ಇವಾಗ ಟೋಲ್ ಹತ್ರ ಬಂದು ರೀಚ್ ಆದ್ವಿ. ಈಗ ಇನ್ನೊಬ್ಬ ಫ್ರೆಂಡು ಮಣಿ ಅಂತ, ನನ್ನ ಫ್ರೆಂಡು, ಅವನು ಇಲ್ಲಿ ಬಂದು ಜಾಯ್ನ್ ಆಗ್ತಾನೆ ಅವ್ನ ಫ್ಯಾಮಿಲಿ ಜೊತೆ. ಅವ್ನ ಮಗಳು ನನ್ನ ಮಗಳು ಆಲ್ಮೋಸ್ಟ್ ಸೇಮ್ ಏಜು, ಓನ್ಲಿ ಫ್ಯೂ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇನೆ. ಇನ್ನೊಬ್ಬ ಫ್ರೆಂಡ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟ, ಅವ್ನಿಗೆ ಇಲ್ಲಿ ಹಿಂದೆ ನಿಂತ್ಕೊಳ್ಳೋದ್ರೆ ಮುಂದೆ ಹೋಗ್ಬಿಟ್ಟ. ಇದೆಲ್ಲ ಮಾಮೂಲಿ ಆಗ್ತಾನೆ ಇರುತ್ತೆ ಟ್ರಿಪ್ಪಲ್ಲಿ. ಸೊ ನಿಮಗೂ ಇದು ಸರ್ವೇ ಸಾಮಾನ್ಯ ಅನ್ಕೊಳ್ತೀನಿ ಟ್ರಿಪ್ಪೆಲ್ಲ ನಾವು ಹೋಗುವಾಗ. ಸೊ ಇವಾಗ ನೆಕ್ಸ್ಟ್ ಸ್ಟಾಪು ನಾವೆಲ್ಲಾದರೂ ಬ್ರೇಕ್ಫಾಸ್ಟ್ ಹತ್ರ ಅಥವಾ ಟೀಗಿ ಕುಡಿಯೋಕೆ ನಿಲ್ಸೋಣ. ಎಲ್ಲಿ ನಿಲ್ಸೋಣ ಚಾ? ಓಕೆ, ನಾವು ಇನ್ನೊಂದು ನೆಕ್ಸ್ಟ್ ಸ್ಟಾಪ್ ಎಲ್ಲ ಟೀಗಿ ಕುಡಿಯೋಕೆ ನಿಲ್ಸ್ತೀವಿ. ಯಾಕಂದರೆ ಅರ್ಲಿ ಮಾರ್ನಿಂಗು ಎಲ್ಲರೂ ಅರ್ಧಂಬರ್ಧ ನಿದ್ದೆ ಮಾಡಿ ಬಂದಿದ್ದಾರೆ. ಸ್ವಲ್ಪ ಟೀಗಿ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ನಂದೊಂದು ರೌಂಡ್ ಆಲ್ರೆಡಿ ಆಗೋಯ್ತು ಮನೆಯಲ್ಲಿ, ಇನ್ನೊಂದು ರೌಂಡು ಇಲ್ಲೆಲ್ಲನ ಇವ್ರ ಜೊತೆ ಕುಡಿಯೋದು. ಓಕೆ, ಸಿ ಯು ಅಟ್ ನೆಕ್ಸ್ಟ್ ಸ್ಟಾಪ್. ಬಾಯ್ ಎಲ್ಲ ಕೊಂಡ್ರು ಆಯಿ, ಇನ್ನೂ ಕಂಟಿನ್ಯೂ ಮಾಡಬೇಕು. ಇವಾಗ ನಾವು ಟೀ ಸ್ಟಾಪ್ ಕೊಟ್ಟಿದ್ದೀವಿ. ಇವಾಗ ಮಂಜು ಎಲ್ಲಿ ನಿಲ್ಸಿದೀವಿ ನಾವು ಇವಾಗ? ಎಲ್ಲಿದ್ದೀವಿ? ಆಲ್ಮೋಸ್ಟ್ ಹತ್ತತ್ರ ಮಂಡ್ಯ ಹತ್ತತ್ರ ಇದೀವಿ. ಕ್ವಿಕ್ ಟೀ ಬ್ರೇಕ್. ಇಲ್ಲಿ ಯಾವುದೋ ಸ್ಯಾಂಜ್ ಹಾಸ್ಪಿಟಲ್ ಅಂತಿದೆ. ನನ್ನ ಫ್ರೆಂಡ್ಸು ಪಾಪ ಒಬ್ಬ ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದಿದ್ದಾನೆ. ಇಲ್ಲಿ ಇವ್ರು ನಿಲ್ಸ್ತಾ ಇದ್ದಾನೆ ಗಾಡಿ. ಇವಾಗ ಮಕ್ಕಳು ಮಲ್ಕೊಂಡಿದ್ದಾರೆ, ಎಲ್ಲ ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ. ನನ್ನ ಮಗಳು, ಚಿಕ್ಕ ಮಗಳು ಎಲ್ಲನೂ. ಸೊ ಇವಾಗ ಕ್ವಿಕ್ ಟೀ ಸ್ಟಾಪು. ನೆಕ್ಸ್ಟ್ ಬ್ರೇಕ್ಫಾಸ್ಟಾಗಿ ನಿಲ್ಲಿಸ್ಬೇಕು. ಅಲ್ಲಿ ನಿಲ್ಲಿಸಿದಾಗ ಮತ್ತೆ ಸಿಗೋಣ, ಬಿಸಿ ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀವಿ. ಅವ್ನು ಮುಂದೆ ಹೋಗ್ಬಿಟ್ಟಿದ್ದ ಆ ಫ್ರೆಂಡ್, ಅವನು ಮತ್ತೆ ವಾಪಸ್ ಬಂದಿದ್ದಾನೆ. ಬಂದ್ಬಿಟ್ಟು ಬೈಕೊಂಡ್ಬಿಟ್ಟು ಮುಂದೆ ಹೋದ್ಮೇಲೆ ಹೇಳ್ತಾ ಇದೆಯಲ್ಲ ನನಗೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಸಿಗೋಣ. ಅಲ್ಲ ಚರೀಶ್, ಟೀ ಕುಡಿಯೋಕೆ ನಿಲ್ಸಿದ್ದೀವ ನಾವು. ಎಲ್ಲಿ ನಿಲ್ಸಿದ್ದೀವಿ? ಮಂಡ್ಯ ಹತ್ತತ್ರ ಇದ್ದೀವಿ ನಾವು ಇವಾಗ. ಓಕೆ, ಬಿಸಿ ಟೀ ಎಲ್ಲಾರ್ಗು, ನಮ್ಮ ಫ್ರೆಂಡ್ಸ್ ಎಲ್ಲಾರು
ಅಲಾಂಗ್ ವಿತ್ ಟೀ ತಿಂತಾರೆ. ನಾನು ಸರ್ವರ್ ಅಂತೆ. ಅಂತೆಲ್ಲ ಸರ್ವರ ನೀನು. ಹಿಂಗ್ ಚೆನ್ನಾಗಿದೆ ಹುಡುಗ, ನಮ್ಗೆ ಇಷ್ಟ ಆಗಿದೆ. ಈ ಸಂಬಂಧಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಬೇರೆ ಹುಡುಗಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಶುಗರ್ ಜಾಸ್ತಿನಾ? ಕ್ವಿಕ್ ಸ್ಟಾಪ್ ಫಾರ್ ಬ್ರೇಕ್ಫಾಸ್ಟು. ಉಡುಪಿ ವೈಭವ್ ಅಂತ ಅದು ನಮಗೆ ಹೋಟೆಲ್ ಸಿಕ್ತು. ನಾವು ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲಿಂದ ಲೆಫ್ಟ್ ಬಂದ್ವಿ, ರಿಂಗ್ ರೋಡ್ ಕನೆಕ್ಟ್ ಆಗಿ ಗುಂಡ್ಲುಪೇಟ ಹತ್ರ ಹೋಗ್ತಾ ಇದ್ದೀವಿ ನಾವು. ಸೊ ಹಂಗಾಗಿ ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋದರು. ನನ್ನ ಮಗಳು ಇಲ್ಲಿ ಬ್ರಷ್ ಮಾಡ್ತಾ ಇದ್ದಾಳೆ. ಅವಳಿಗೆ ಬೆಳಿಗ್ಗೆ ಮಾರ್ನಿಂಗು ಎದ್ದು ಕರ್ಕೊಂಬಂದಿಲ್ಲ. ಹಂಗಾಗಿ ಇವಾಗ ಅವಳು ಬ್ರಷ್ ಮಾಡ್ತಾ ಇದ್ದಾಳೆ ನಮ್ಮ ಪಾಪು. ಅವಳಿಗೆ ಇವಾಗ ಎದ್ದಿರ್ತೀವಲ್ಲ, ಅವಳು ನಿದ್ದೆಲಿರ್ತಾಳೆ. ಹಂಗಾಗಿ ನಾವು ಇವಾಗ ಬ್ರಷ್ ಮಾಡ್ತಾ ಇದ್ದೀವಿ. ತಂದ್ಬಿಡ್ತೀವಿ. ನಮ್ದು ಯಾವಾಗ ಇದೆ ರೊಟೀನ್. ಎಲ್ಲ ಹೋಗ್ಬೇಕಾದ್ರೆ ಅವಳದು ಬ್ರಷ್ ಪೇಸ್ಟ್ ಎತ್ತಿ ನಮ್ಮ ಕೈಗೆ ಸಿಗೋ ಥರ ಇಟ್ಕೊಂಡ್ಬಿಟ್ರೆ ಅವಳು ಎದ್ದು ಸ್ವಲ್ಪ ಸ್ಟೆಬಿಲೈಸ್ ಆದಮೇಲೆ, ಸ್ವಲ್ಪ ನಾರ್ಮಲ್ ಮೂಡಿಗೆ ಬಂದಮೇಲೆ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸೋದು. ಸೊ ಅದು ನಮ್ಮದು ರೆಗ್ಯುಲರ್ ರೊಟೀನು. ಯಾವಾಗ ನಾವು ಲಾಗ್ ಅಂತ ಇದ್ದೀನಿ, ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೆ. ನಾವು ಬಂದಿದ್ದೀವಿ ಇವತ್ತು ಉಡುಪಿ ವೈಭವ್ ಹೋಟ್ಲು. ನಮ್ಮ ಫ್ರೆಂಡ್ಸ್ ಎಲ್ಲ ಮೇಲೆ ಕೂತಿದ್ದಾರಂತೆ. ನಾವು ಲೇಟು, ಮಗಳಿಗೆ ಬ್ರಷ್ ಮಾಡಿಸಿ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ ಇವಾಗ. ನಾವು ನಮ್ಮದು ಬಾಯ್ಸ್ ಗ್ಯಾಂಗ್ ಎಲ್ಲ ಇಲ್ಲಿ, ನಾವು ಇಲ್ಲಿ ತಿಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಅಲ್ಲ ಶಿಷ್ಯ? ಎಲ್ಲ ಯೂಶ್ವಲಿ ಇಡ್ಲಿನೇ ಪ್ರಿಫರ್ ಮಾಡೋದು. ನಮ್ಮ ಶಿಷ್ಯ ಏನೋ ಬಿಸಿಬೇಳೆಬಾತ್ ಟೇಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತಿಂತಾಯಿದ್ದಾನೆ. ನಾವು ಹುಡುಗರೆಲ್ಲ ಇಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಅಲ್ಲಿ ಬಿಟ್ಬಿಟ್ಟಿದ್ದೀವಿ, ಆರಾಮಾಗಿ ತಿನ್ನಿರಿ ಅಂತ ಅಂದ್ಬಿಟ್ಟು. ಸೊ ಬ್ರೇಕ್ಫಾಸ್ಟ್ ಮಾಡೋಣ. ಬಿಸಿ ಬಿಸಿ ಇಡ್ಲಿ ತಿಂತಾಯಿದ್ದೀವಿ. ನಮ್ಮ ಹುಡುಗ ದೋಸೆ ತಿಂತಾನೆ. ಹೆಂಗಿದೆಯಾ ಮಸಾಲೆ ದೋಸೆ ಸುರೇಶ್? ಇನ್ನೊಬ್ಬ ಬಂದ, ಬಾರ ಅವನು ಪೂರಿ ತಿಂತಾವನೆ. ಹೆಂಗಿದ್ಯಾ ಆರವ್ ಪೂರಿ? ಚೆನ್ನಾಗಿದೆಯಾ ಪೂರಿ? ಗುಡ್. ನಮ್ಮ ಶಿಷ್ಯ ಇವರೇ ನಿಮ್ಗೆಲ್ಲ ದೋಸ್ತು. ಅವರೆಲ್ಲ ದೋಸ್ತು ನಮಗೆ, ಅವರೇ ಸರಿ ನಮ್ಮನ್ನೆಲ್ಲ ನಂಬೇಡ. ಕರೆಕ್ಟ್ ಅದು. ಬ್ರೇಕ್ಫಾಸ್ಟ್ ಮುಗಿಸಿ ಕಾಫಿ ಮುಗಿಸಿ ಆರಾಮಾಗೆ ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ರೆಸ್ಟ್ ರೂಮ್ ಬೇಕು, ವಾಶ್ರೂಮ್ ಬೇಕು, ಎಲ್ಲ ಮಾಡ್ಕೊಳ್ತಾವ್ರೆ. ಮತ್ತೆ ಇನ್ನೊಂದು ಸ್ಟಾಪ್ ಎಲ್ಲೂ ನಿಲ್ಲಿಸಲ್ಲ. ಸೀದಾ ಇವಾಗ ನೆಕ್ಸ್ಟ್ ಸ್ಟಾಪು ಎಲ್ಲೋ ಹೋಗ್ತಾ ಇದೀವೋ? ಎಡಕಲ್ ಕೇವ್ಸ್. ಸೊ ನಮ್ಮ ನೆಕ್ಸ್ಟ್ ಸ್ಟಾಪು ಎಡಕಲ್ ಕೇವ್ಸ್. ನಮ್ಮ ಹುಡುಗ ಹೇಳ್ತಾನಂತೆ ಎಲ್ಲಮ್ಮ ಹೋಗ್ತಾ ಇದೀವಿ ನೆಕ್ಸ್ಟು? ಎಡಕಲ್ ಕೇವ್ಸ್. ನೋಡಿ ಹೇಳಿ. ಇನ್ನೊಂದು ಯಾರು? 1 hour ಸಿಗಾಕೊಂಡಿದ್ವಲ್ಲ, ಲಾರಿ ಬಸ್ ಆಕ್ಸಿಡೆಂಟ್ ಆಗಿತ್ತಲ್ಲ ನಾವು ಊಟಿಗೆ ಹೋಗುವಾಗ ಇನೋವಾದಲ್ಲಿ. ಆಕ್ಚುಲಿ ಇಲ್ಲಿ ಇನ್ನೊಂದು ಬರುತ್ತೆ, ಇನ್ನೊಂದು ಬ್ರಿಡ್ಜ್ ತರ ಬರುತ್ತೆ. ಅಲ್ಲಿ ಆ ಬ್ರಿಡ್ಜ್ ಹತ್ಬಾರ್ದು, ಲೆಫ್ಟೇ ತೋರಿಸ್ತಾ ಇದೆ. ಲೆಫ್ಟೇ ಬಾ ನೀನು.
ಇಲ್ಲ 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 ಕೆಳಗಡೆ ಬಾ. ಆರವ್ ಬಿಟ್ಟು ಚೈತ್ರ ಮತ್ತೆ ಮಗ ಇಬ್ರು ಫುಲ್ಲು ಗಾರ್ಡನ್ ಇದ್ದು. ಕನ್ಸ್ಟ್ರಕ್ಷನ್ ರೋಡು ಫುಲ್ ಯಾವ್ದೋ ಇಲ್ಲಿ ಫ್ಲೈಓವರ್ ನಡೀತಾ ಇದೆ. ಫ್ಲೈಓವರ್ ಇನ್ನು 30 ಕಿಲೋಮೀಟರ್ಸ್ ಹೋಗ್ಬೇಕು. ಇನ್ನು ಗುಂಡ್ಲುಪೇಟೆ 30 ಕಿಲೋಮೀಟರ್ಸ್ ಹೋಗಾದ್ಮೇಲೆ ಡಿವಿಯೇಷನ್ಸ್ ಬರುತ್ತೆ. ಡಿವಿಯೇಷನ್ ರೈಟ್ ಕ್ಯಾಲಿಕಟ್ ಘಾಟು. ಕ್ಯಾಲಿಕಟ್ ಘಾಟಿಂದ ಎಡಕಲ್ ಕೇವ್ಸ್ ಹೋಗ್ತೀವಿ. KSRTC ಅವರಂತೂ ಯೋಚನೆ ಮಾಡಲ್ಲ, ಎಳಿತಾ ಇರ್ತಾರೆ ಮುಂದೆ. ಟೈಮ್ ಆಗಿದೆ 9:42. ಇವಾಗ ಗುಂಡ್ಲುಪೇಟೆ ಎಂಟ್ರ್ ಆಗ್ತಿದ್ದೀನಿ. ಇನ್ನೊಂದು 2 ಕಿಲೋಮೀಟರ್ ಆದಮೇಲೆ ಡಿವಿಯೇಷನ್ ಇದೆ. ಅವರ್ ಡಿವಿಯೇಷನ್ ಇಸ್ ಅಹೆಡ್ 100 meters ರೈಟ್. ಎಸ್. ಸೊ ಇದೇ ರೋಡು ಸ್ಟ್ರೈಟ್ ಕಂಟಿನ್ಯೂ ಮಾಡಿದ್ರೆ ಇದು ಟುವರ್ಡ್ಸ್ ಊಟಿ ಕನೆಕ್ಟ್ ಆಗುತ್ತೆ. ಬಟ್ ನಾವು ವಯನಾಡ್ಗೆ ಡಿವಿಯೇಷನ್ ತೊಗೊಳ್ತಾ ಇದ್ದೀವಿ. ತಿಂಡಿ ತಿಂದಾದ್ಮೇಲೆ ಮೂಡ್ ಚೆನ್ನಾಗಾಗ್ಬಿಟ್ಟಿದೆ. ಹಾಗಾಗಿ ಏನ್ ಮಾಡ್ತಾ ಇದೀಯ? ಲಾಲಿಪಾಪ್ ತಿಂತಾ ಇದೀಯಾ? ತಿಂಡಿ ತಿಂದ? ಏನ್ ತಿಂದೆ? ದೋತಾ ಅಲ್ಲ, ಅದು ದೋಸೆ. ದೋಸೆ ತಿಂದ? ನೀನ್ ಯಾಕೆ ಸ್ಪೆಕ್ಸ್ ಹಾಕಿದ್ಯಾ? ಹೌದು, ಗಾಗಲ್ ಏನಕ್ಕೆ ಹಾಕಿರೋದು ನೀನು? ಹೌದಾ, ಅಪ್ಪ ಹಾಕಿದಾರೆ ಅಂತ ಹಾಕಿರೋದು. ಅಪ್ಪ ಹಾಕಿದಾರೆ ಅದಕ್ಕೆ ನೀನ್ ಹಾಕಿರೋದು. ಕಾಪಿ ಕ್ಯಾಟ ನೀನು? ಅಪ್ಪ ಕಾಪಿ ಮಾಡ್ತೀಯಾ? 3 years ಬಾದಾಮಿಯಲ್ಲಿ ನೋಡಿದ್ರಲ್ಲ. ನೆಕ್ಸ್ಟ್ ನಾವ್ ಎಲ್ಲಿ ಹೋಗ್ತಾ ಇದೀವಿ? ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಎಡಕಲ್ ಕೇವ್ಸ್. ನೀನು ಹೇಳು. ಬ್ಯೂಟಿಫುಲ್ ಸನ್ಫ್ಲವರ್ ತೋಟ. ನಾವು ಜಸ್ಟ್ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ಬ್ಯೂಟಿಫುಲ್ ಸನ್ಫ್ಲವರ್ ತೋಟ ಇದೆ. ನನ್ನ ಫ್ರೆಂಡ್ಸು ಬರಬೇಕು, ಕಾಯ್ತಾ ಇದ್ದೀವಿ. ನನ್ನ ಕಾರ್ ಇಲ್ಲಿದೆ. ನಾನು ಸ್ವಲ್ಪ ಬೇಗ ಬಂದುಬಿಟ್ಟೆ, ಹೀಗಾಗಿ ಅವ್ರು ಬಂದಿಲ್ಲ. ಇವರು ಇಲ್ಲಿ ಫ್ಲವರ್ ತೋಟಕ್ಕೂ ಮೋಸ್ಟ್ಲಿ ಇದು ಕೊಡ್ಬೇಕು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಚಾರ್ಜಸ್ ಏನೋ ತೊಗೊಳ್ತಾ ಇದ್ದಾರೆ ಮೋಸ್ಟ್ಲಿ. ಸೊ ನೋಡಬೇಕು. ಎಳ್ನೀರು ಚೆನ್ನಾಗಿದೆ, ಬಿಸಿಲು ಜಾಸ್ತಿ ಆಯಿತು, ಎಳ್ನೀರು ಕುಡಿಯೋಣ. ಬ್ಯೂಟಿಫುಲ್ ಸನ್ಫ್ಲವರ್ ತೋಟ. ಕ್ವಿಕ್ಕಾಗಿ ಬಿಸಿಲಿಗೆ ಎಳ್ನೀರು ಕುಡಿತಾ ಇದ್ದೀವಿ. ಬೆಳಗ್ಗೆ ಎಲ್ಲ ಚಳಿ. ಇವಾಗ ಫುಲ್ಲು ಬಿಸಿಲು. ನಮ್ಮ ಮಗಳು ಎಳ್ನೀರು ಬೇಕು ಅಂತ ಏನೋ ಕೇಳಿ ಕುಡಿತಾ ಇದ್ದಾಳೆ. ಇವತ್ತು ಮಳೆ ಬರುತ್ತೆ ಮೋಸ್ಟ್ಲಿ. ಎಳ್ನೀರು ಅಂದ್ರೆ ಕುಡಿಯಲ್ಲ ಅವಳು, ಇವತ್ತು ಕೇಳಿ ಕುಡಿತಾ ಇದ್ದಾರೆ. ನಮ್ಮ ಎಲ್ಲ ಮಕ್ಕಳು ಎಳ್ನೀರು ಕುಡಿತಾವ್ರೆ. ಈ ಸನ್ಫ್ಲವರ್ ತೋಟ ಪಕ್ಕನೇ ಎಳ್ನೀರು. ಹಂಗೆ ಎಳ್ನೀರು ಬ್ರೇಕ್ ಒಂದು ನಮಗೆ. ಕೋಲ್ಡ್ ಇರುತ್ತೆ ಎಳ್ನೀರು, ಅದಕ್ಕೆ ಚಂದ ಕುಡಿಯೋಕ್ಕೆ. ಕುಡಿಯೋದು ನಮ್ಮ ಸರ್ದಿ. ಇವಾಗ ನಾವು ಎಳ್ನೀರು ಕುಡಿತಾ ಇದ್ದೀವಿ. ನಾವು ಸ್ಟ್ರಾಗಿ ಎಲ್ಲ ಹಾಕಿ ಕುಡಿಯಲ್ಲ, ನಾನು ನಮ್ಮ ಹುಡುಗರು ನಾವೆಲ್ಲ ಹಂಗೆ ಡೈರೆಕ್ಟ್. ವೆರಿ ಗುಡ್. ಕೋಲ್ಡ್. ಇವಾಗ ಫಾರೆಸ್ಟ್ ಏರಿಯಾ ಎಂಟರ್ ಆಗ್ತಾ ಇದೀವಿ. ಅಲ್ಲಿ ಚೆಕಿಂಗ್ ಇತ್ತು. ಚೆಕಿಂಗ್ ಅಂದರೆ ಬೇಸಿಕಲಿ ಟೋಲ್ ಕಟ್ಟಾಗಿ ಇವಾಗ ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ತಾ ಇದೀವಿ. ಅಲ್ಲಿ ಪೊಲೀಸವರೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದ್ರು. ಬಂಡೀಪುರ್ ಫಾರೆಸ್ಟ್ ಇದ್ಬಿಟ್ಟು ಇದು ಮಾಡಿದ್ರು. ಇದು ಬಂಡೀಪುರ್ ಲಿಮಿಟ್ಸ್ ಬರುತ್ತೆ. ಹೌದು, ಬಂಡೀಪುರ್ ಲಿಮಿಟ್ಸ್ ಬರುತ್ತೆ ಇದೆಲ್ಲ. ನೆಕ್ಸ್ಟ್ ಕೇರಳ ಬಾರ್ಡರ್ ಬರುತ್ತೆ. ರೋಡ್ ಎಲ್ಲ ತುಂಬಾ ಚಿಕ್ಕದು, ವೆಹಿಕಲ್ಸ್ ಜಾಸ್ತಿ ಇದೆ. ಸೊ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಏನಾದ್ರೂ ಯಾವ್ದಾನ ಪ್ರಾಣಿ ಸಿಕ್ಕಿದ್ರೆ ನಮ್ ಲಕ್. ಒಂದ್ಸತಿ ಆನೆ ಸಿಕ್ಕಿತ್ತು ನಮ್ಗಿಲ್ಲಿ. ಮಣಿ ಫೋಟೋ ಹಿಡಿಯಕ್ಕೆ ಹೋಗ್ಬಿಟ್ಟು ಆನೆ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟಿತ್ತು. ಓಡ್ ಬಂದ್ಬಿಟ್ಟಿದ್ದು. ಅದಕ್ಕೆ ಇಳಿಬಾರ್ದು ಫಾರೆಸ್ಟ್ ಏರಿಯಲ್ಲಿ, ಇಳಿಲೇಬಾರ್ದು.
ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ದೀವಿ ಎಡ್ಕಲ್ ಕೇವ್ಸು. ಬಟ್ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಜಂಕ್ಷನ್ ಇದೆ. ಆ ಜಂಕ್ಷನಿಂದ ಇಲ್ಲಿ ಬರೋಷ್ಟರಲ್ಲೇ ಹೆಚ್ಚು ಕಮ್ಮಿ ನಾವು ಮೋರ್ ದೆನ್ 45 ಮಿನಿಟ್ಸ್ ಸ್ಪೆಂಡ್ ಮಾಡಿ. ತುಂಬ ಅಂದರೆ ತುಂಬ ಗಾಡಿಗಳಿದೆ. ಲಾಂಗ್ ವೀಕೆಂಡ್ ಪ್ರಾಬ್ಲಮ್ಮು, ತುಂಬ ಗಾಡಿಗಳು ಬಂದಿದೆ. ಸೊ ನಮಗೆ ಪಾರ್ಕಿಂಗ್ ಸಿಕ್ಕಿದೆ, ಒಂದು ದೊಡ್ಡ ವಿಷಯ. ಆಮೇಲೆ ಇನ್ನೊಂದು ತುಂಬಾ ತಪ್ಪಿದೆ, ಗಾಡಿಗಳೆಲ್ಲ ಹಿಂದೆ ಬರ್ತಾಯಿತ್ತು. ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು. ಗಾಡಿ ಇದು ಮಾಡದಿರ ಇರೋರು, ಗೊತ್ತಿಲ್ಲದಿರ ಇರೋರು ಗಾಡಿ ಸ್ವಲ್ಪ ವೆಲ್ ಟ್ರೈನ್ ಮಾಡ್ಕೊಂಬಂದರೆ ಒಳ್ಳೇದು. ಇಲ್ಲಾಂದರೆ ಈ ಥರ ಪೀಕ್ ಅವರ್ಸಲ್ಲಿ ಬರಲೇಬೇಡಿ. ಪೀಕ್ ಡೇಸ್ ಈ ಥರ ವೆಕೇಷನ್ ಟೈಮ್ಸಲ್ಲೆಲ್ಲ ಬರಲೇಬೇಡಿ. ಫೈನಲಿ ಪಾರ್ಕಿಂಗಿಗೆ ಎಲ್ಲ ಕಾರ್ಗಳನ್ನ ಹಾಕ್ಬಿಟ್ಟು ಇವಾಗ ಎಡಕಲ್ ಕೇವ್ಸ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಇಷ್ಟು ಜನ ಟೋಟಲ್ಲು 9 ಜನ ಅಡಲ್ಟ್ಸು, 7 ಕಿಡ್ಸು. ಮಕ್ಕಳುಗಳೆಲ್ಲ ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ ಪಾಪ, ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಅವ್ರಿಗೇನಾದರೂ ಜ್ಯೂಸ್ ಥರ ಏನಾರು ಕುಡಿಸ್ಬೇಕು. ಯಾಕಂದರೆ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಇರುತ್ತಂತೆ ಎಲ್ಲಿ ಎಡಕಲ್ ಕೇವ್ಸಲ್ಲಿ. ಸ್ವಲ್ಪ ಅವ್ರಿಗೆ ಎನರ್ಜಿ ಬೇಕು, ಹಾಗಾಗಿ ಅವ್ರಿಗೇನಾದರೂ ಕೊಡಿಸ್ಬೇಕು. ಇವಾಗ ಕೊಡಿಸಿ ಕರ್ಕೊಂಡು ಹೋಗ್ಬೇಕು. ನಾವು ಸ್ವಲ್ಪ ಏನಾದರೂ ಕುಡಿಬೇಕು. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ಇನ್ನೂ ಟ್ರೆಕ್ಕಿಂಗ್ 1 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡಬೇಕು ಹೋಗಿ. ಈ ಥರ ಫುಲ್ಲು ಈ ಥರ 2 ಬೆಟ್ಟ ಥರ ಹತ್ಕೊಂಡ್ಬಂದ್ವಿ ನಾವು ಆಲ್ರೆಡಿ. ಇನ್ನೂ ಇದೆಯಂತೆ, ನೋಡೋಣ, ಹೋಗಿ ಚೆಕ್ ಮಾಡೋಣ ಹೆಂಗಿದೆ ಅಂತ. ಇನ್ನೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಅವರು. ಫುಲ್ಲು ಸುಸ್ತಾಗ್ಬಿಟ್ಟಿದೀವಿ ಆ್ಯಕ್ಚುಲಿ. ನಮಗೆ ಗೊತ್ತಿರಲಿಲ್ಲ 1 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಇದೆ ಆ್ಯಕ್ಚುಲಿ ಇದು? 1 ಕಿಲೋಮೀಟರ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ಟ್ರೆಕ್ಕಿಂಗ್ ಮಾಡೋ ಥರ ಆಗೋಯ್ತು ಇವಾಗ. ಅದು ಮಕ್ಕಳನ್ನ ಕರ್ಕೊಬಂದು. ಸುಸ್ತಾಗ್ತಾ ಇದೆಯಾ? ಆಗ್ತಾ ಇದೆ. ಯಶ ನಿಂಗೆ ಇಲ್ಲಿ ನೋಡು ಎಷ್ಟು ಸುಸ್ತಾಗ್ತಾ ಇದೆ. 1 2 3 ಸುಸ್ತಾಗ್ತಾ ಇದೆಯಾ? ಜನನೂ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಕ್ರಿಸ್ಮಸ್ ಹಾಲಿಡೇ ಇದೆ, ಲಾಂಗ್ ವೀಕೆಂಡ್ ಇದೆ, ತುಂಬ ಜನ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ. ನಾನು ಹಂಗೆ ಬಂದ್ಬಿಡ್ತೀನಿ ಇವಾಗ. ನಾವು ಲಾಲಿಪಾಪ್ ಕೊಟ್ವಿ ತಿನ್ನು ಅಂತ. ನೋಡಿ ಏನು ಮಾಡಿದೆ ಅಂತ. ಇದು ಈಸ್ಕೊಂಡು ಕಿತ್ಕೊಂಡು ಬಾಲ್ ಇಟ್ಕೊಂಡು ಹೊಂಟೋದ. ನಮ್ಮ ಆರೋದು ಲಾಲಿಪಾಪ್ನ ಕಿತ್ಕೊಂಡು ತಿನ್ಬಿಟ್ಟ ಮಂಕಿ. ಫೈನಲಿ ಎಡಕಲ್ ಕೇವ್ಸ್ ರೀಚ್ ಆಗಿದ್ದೀವಿ. ಟಿಕೆಟ್ ಕೌಂಟ್ರ್ ಹತ್ರ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಎಲ್ಲರ ಮುಖಗಳು ಹೆಂಗಿದೆ ಅಂತ ತೋರಿಸ್ತೀನಿ. ಒಂದು ಶಾಟು ಎಲ್ಲ ನೋಡ್ಕೊಂಡ್ವಿ. ಎಡಕಲ್ ಕೇವ್ಸ್ಗೆ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಟಿಕೆಟ್ ಕೌಂಟ್ರ್ ಆ ಕಡೆ ಇದೆ, ಅದನ್ನ ತೋರಿಸ್ತೀನಿ. ಕಾಣ್ತಾ ಇದೆಯಲ್ಲ ಬೋರ್ಡು, ಅದೇ ಟಿಕೆಟ್ ಕೌಂಟ್ರು. ಆಮೇಲೆ ಅಲ್ಲೇ ಮುಂದ್ಗಡೆ ಎಂಟ್ರೆನ್ಸು. ಇನ್ನೇನಿತ್ತು ನಾವು ಹೇಳೋದು, ಓನ್ಲಿ ಕ್ಯಾಶ್ ಅಲೋಡ್. ಇಲ್ಲಿ ಗೂಗಲ್ ಪೇ, ಫೋನ್ ಪೇ ತೊಗೊಳ್ತಾ ಇಲ್ಲ, ಬರೀ ಕ್ಯಾಶ್ ಅಲೋಡ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಕ್ಯೂ ಆಲ್ರೆಡಿ. ದಯವಿಟ್ಟು ಈ ಥರ ಲಾಂಗ್ ವೆಕೇಷನಲ್ಲಿ ಯಾರು ಬರಬೇಡಿ. ನೋಡ್ಕೊಂಡು ಆದಷ್ಟು ವೀಕ್ ಡೇಸು ಅಥವಾ ಆಫ್ ವೀಕ್ ಯಾವುದು ವೆಕೇಷನ್ ಇಲ್ದಿರೋ ಟೈಮಲ್ಲಿ ಬಂದರೆ ಪೀಸ್ಫುಲ್ಲಾಗಿರುತ್ತೆ. ನೋಡಿ ಎಲ್ಲರದು ಬ್ಯಾಟ್ರಿ ಇಲ್ಲಿ ಲೋ ಆಗಿಬಿಟ್ಟಿದೆ. ಟ್ರೆಕ್ಕಿಂಗ್ ಮಾಡಿ ಬಂದು. ಹಾಯ್ ಮಾಡಿ ಎಲ್ಲರೂ. ಆಕ್ಟಿವ್ ಇಲ್ವಾ ಇವಾಗ? ಹಾಯ್ ಮಾಡಿ ಎಲ್ಲರೂ. ಆಕ್ಟಿವ್ ಇಲ್ವಾ? ಬ್ಯಾಟ್ರಿ ಡೌನ್. ಇಲ್ಲಿ ನೋಡಿ ಜನ ಸಾಗರವೋ ಸಾಗರ. ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ ಮೇಲೆ ಹೋಗಕ್ಕೆ ಇಷ್ಟು ಜನ ಕ್ಯೂ ಇದ್ದಾರೆ. ಫೈನಲಿ ನಮ್ಮದು ಫ್ಲಾಪ್ ಶೋ ಆಗಿದೆ. ನಾವು ಟ್ರೆಕ್ಕಿಂಗ್ ಹೋಗೋಣ, ಎಡಕಲ್ ಕೇವ್ಸ್ಗೆ ಹೋಗೋಣ ಅಂತ ಹೋಗಿ ಅದ್ರದ್ದು ದ್ವಾರ ಬಾಗಿಲನ್ನು ನೋಡಿಕೊಂಡು ವಾಪಸ್ ಬರ್ತಾ ಇದೀವಿ. ಬಿಕಾಸ್ ಆಫ್ ಕ್ರೌಡ್. ಸಿಕ್ಕಾಪಟ್ಟೆ ಜನ. ಆ್ಯಕ್ಚುಲಿ ಅಲ್ಲಿರೋ ಜನಕ್ಕೆ
ಅಲ್ಲಿರೋರೆಲ್ಲ ಕೆಳಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಟಿಕೆಟ್ಸೇ ಕೊಡ್ತಾ ಇಲ್ಲ. ಸೊ ಹಂಗಾಗಿ ನಾವು ಆಲ್ರೆಡಿ ಮಕ್ಕಳೆಲ್ಲ ಹೊಟ್ಟೆ ಹಚ್ಕೊಂಡಿದ್ದಾರೆ. ನಾವು ಇದ್ದೀವಿ ಹೆಂಗೋ ಅಡ್ಜಸ್ಟ್ ಮಾಡಿರ್ಬೋದಾಗಿತ್ತು. ಬಟ್ ಮಕ್ಕಳು ಹೊಟ್ಟೆ ಹಚ್ಕೊಂಡಿರ್ಬೇಕಾದ್ರೆ ನಾವು ವಿ ಕಾಂಟ್ ಸ್ಟಾಪ್. ನಾವು ಡಿಲೇ ಮಾಡೋಕ್ಕಾಗಲ್ಲ. ಇನ್ನೂ ಯಾಕಂದರೆ ಸುಮಾರು ದೂರ ನಾವು ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗಿ ಅಲ್ಲಿ ಕೆಳಗಡೆ ಹೋಗಿ ಊಟ ಮಾಡಬೇಕು. ಹಾಗಾಗಿ ಮತ್ತೆ ಇನ್ನೂ ಅಲ್ಲಿ 300+ ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು. ಇನ್ನೂ ಎಕ್ಸಾಸ್ಟ್ ಆಗಿಬಿಡ್ತಾರೆ ಬೇಡ ಅಂತಂದ್ಬಿಟ್ಟು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾವು ಸೀದಾ ಪಾರ್ಕಿಂಗ್ ಏರಿಯಾ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿ ಅಲ್ಲಿಂದ ವಿಲ್ ಗೋ ಟು ಸ್ಟೇ. ಎಸ್, ಎಲ್ಲರೂ ಕ್ವಿಕ್ಕಾಗಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಸುಸ್ತಾಗ್ಬಿಟ್ಟಿದೆ, ಎನರ್ಜಿ ಬೇಕು. ಯಾಕೆ ನಿಮ್ಗೇನು ಬಾಯಿ ಇಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾವೆಲ್ಲ ಎಡಕಲ್ ಕೇವ್ಸು ಇದೆಲ್ಲ ನೋಡಿಕೊಂಡು ಇವಾಗ ಬಂದು ಇಲ್ಲಿ ನಮ್ಮ ವೆನ್ಯೂನ ರೀಚ್ ಆಗಿದ್ದೀವಿ. ನೋಡಿ, ನಾವಿರೋ ಜಾಗ ಇದೆ. ಇವತ್ತು ಎಡಪ್ಪಾಡಿ ಧಾರವಾಡ ಅಂತ ಪ್ರಾಪರ್ಟಿ ಹೆಸರು. ಇದೇ ಪ್ರಾಪರ್ಟಿ. ಸೊ ಹಂಗೆ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತಂದ್ಬಿಟ್ಟು. ಹೋಗ್ತಾ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಏನೇನೋ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಸ್ವಿಂಗು, ಆಮೇಲೆ ಅಲ್ಲಿ ಟ್ರ್ಯಾಂಪೋಲಿನ್ನು ಎಲ್ಲ ಮಾಡಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಅಲ್ಲಿ ಎಲ್ಲ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಕಾರೆಲ್ಲ ನಿಲ್ಸೋಕ್ಕೂ ನೀಟಾಗಿ ಜಾಗ ಇದೆ. ಸೊ ಇಲ್ಲಿ ಸ್ವಿಂಗು, ಇವನು ದೊಡ್ಡವನು ನಮ್ಮ ಗ್ರೂಪಲ್ಲೇ. ಇಲ್ಲಿ ನನ್ನ ಮಗಳು, ಅವಳು ಕ್ಲೋಸ್ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿದ್ದಾಳೆ, ಜಾನು ಅಂತ ಅವಳು. ಇಲ್ಲಿ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಫೋಟೋಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ ಅಶೋಕ ಅಂತ, ಅವನು ಸ್ವಲ್ಪ ಫೋಟೋ ಕ್ರೇಜ್ ಕಮ್ಮಿ. ಇವತ್ತೇನೋ ಪ್ರಾಪರ್ಟಿ ಚೆನ್ನಾಗಿದೆ ಅಂತ ಫೋಟೋ ಇದು ಮಾಡ್ತಾಯಿದ್ದಾನೆ. ಇದೇ ನಾವಿರೋ ಪ್ರಾಪರ್ಟಿ. ಸೊ ಕಂಪ್ಲೀಟ್ ಪ್ರಾಪರ್ಟಿನ ನಾವು ಬುಕ್ ಮಾಡಿದ್ದೀವಿ ಇವತ್ತು. ಎಲ್ಲ ತೋರಿಸ್ತೀನಿ ಒಂದೊಂದೇ ನಿಮಗೆ. ಸೊ ಇದು ಎಂಟ್ರೆನ್ಸು. ಸೊ ಇದೇ ಮೇನ್ ಎಂಟ್ರೆನ್ಸು. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಇದೊಂದು ರೂಮು, ಇದೊಂದು ರೂಮು, ಇದು ಒಂದು ರೂಮು, ಆಮೇಲೆ ಇದು ಒಂದು ರೂಮು. ಎಲ್ಲ ರೂಮಲ್ಲೂ ಎ ಸಿ ಇದೆ. ಇದು ಈ ಕಡೆ ಒಂದು ರೂಮು. ಸೊ ಇದು ಡೈನಿಂಗ್ ಏರಿಯಾ. ಇದು ನಮ್ಮ ಕಿಚನ್ ಏರಿಯಾ. ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಕುಕ್ಕಿಂಗು. ಇವತ್ತು ಸಿಂಪಲ್ ಊಟ, ಬೇಳೆ ಸಾರು, ಅನ್ನ, ಆಮೇಲೆ ಸೈಡ್ಸು, ಆಮೇಲೆ ಇದೊಂದು ಸ್ವಲ್ಪ ಏನೋ ಬಾಲ್ಕನಿ ಸ್ಪೇಸ್ ಥರ ಇದೆ. ಮೇಲ್ಗಡೆ ಅಂತೂ ಸೂಪರಾಗಿದೆ ಜಾಗ. ಸೊ ಕ್ವಿಕ್ಕಾಗಿ ನಾನು ಮೇಲೋಗಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಜಾಗ ಅಂತಂದ್ಬಿಟ್ಟು. ಸೊ ಅದಕ್ಕೆ ಎಂಟ್ರೆನ್ಸ್ ಬಂದು ಬ್ಯಾಕ್ ಸೈಡಿಂದ ಇದೆ. ಇಲ್ಲಿಟ್ಟಿದ್ದಾರೆ, ಈ ಸೈಡಿಂದ ಕೊಟ್ಟಿದ್ದಾರೆ ಎಂಟ್ರೆನ್ಸು ಟೆರಸ್ಸಿಗೆ. ಸೊ ಪ್ರಾಪರ್ಟಿ ಮಾತ್ರ ಬ್ಯೂಟಿಫುಲ್ಲಾಗಿದೆ. ಸೊ ಯಾವುದು ನೋ ಟ್ರಾಫಿಕ್ ಸೌಂಡ್, ನೋ ಡಸ್ಟ್ ಪೊಲ್ಯೂಷನ್ ಏನೂ ಇಲ್ಲ. ಕಂಪ್ಲೀಟ್ ಗ್ರೀನರಿ, ಫ್ರೀಯಾಗಿದೆ. ಇದೆ ಹತ್ತಕ್ಕೆ ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಸ್ಟಿಲ್ ಫೈನ್. ಇದು ಪ್ರಾಪರ್ಟಿ. ಸೊ ಎಲ್ಲಿ ನೋಡಿದ್ರು ಫುಲ್ಲು ಸುತ್ತ ಗ್ರೀನ್ ಇದೆ, ಮೌಂಟೇನ್ ಏರಿಯಾ. ಇದೊಂದೇ ನಮ್ಮ ಪ್ರಾಪರ್ಟಿ. ನಾವು ಕಂಪ್ಲೀಟ್ ವಿಲ್ಲಾನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ನಮ್ಮ ಮಕ್ಕಳಲ್ಲಿ ಟ್ರ್ಯಾಂಪೋಲಿನಲ್ಲಿ ಆಡ್ತಾ ಇದ್ದಾರೆ. ನಮ್ಮ ಪೂಜಾ ಫ್ರೆಶ್ ಆಗ್ತಾ ಇದ್ದಾಳೆ. ಸೊ ಕೆಳಗಡೆ ಹೋಗಿ ನೋಡೋಣ. ಇದೆಲ್ಲ ಸ್ವಲ್ಪ ಇದನ್ಸುತ್ತೆ, ಏನದು ಪ್ಯಾಸೇಜ್ ಏರಿಯಾ. ಓಕೆ, ಬಾರ್ಬಿಕ್ಯೂ ಸೆಟಪ್ ಎಲ್ಲ ಇದೆ. ಏನಾನ ಔಟ್ಡೋರ್ ಕುಕ್ಕಿಂಗ್ ಮಾಡ್ತೀನಿ ಅಂದರೂ ಮಾಡ್ಬೋದು.
ಸೊ ಕಿಚನ್ ಏರಿಯಾನೇ ಮತ್ತೆ ಇಲ್ಲಿಂದ ಬರ್ತಾ ಇದೆ. ಸೊ ಪ್ರಾಪರ್ಟಿ ಆಲ್ಮೋಸ್ಟ್ ಒಂದು ರೌಂಡ್ ಬಂದುಬಿಟ್ಟೆ ನಾನು. ಒಂದು ರೌಂಡ್ ಬಂದು ಇದು ಮಾಡ್ತಾಯಿದ್ದೀನಿ. ಪ್ರಾಪರ್ಟಿ ಅಂತ ತುಂಬ ಇಷ್ಟ ಆಯ್ತು ನಮಗೆ, ಸಕ್ಕತ್ತಾಗಿದೆ ಪ್ರಾಪರ್ಟಿ. ಇದು ರೂಮ್, ಸದ್ಯಕ್ಕೆ ನಾವಿರೋ ರೂಮು ಎಲ್ಲ ಒಂದೇ ಥರ ಅಟ್ಯಾಚ್ಡು, ಸಾಕು. ನಾವೆಲ್ಲ ಜಸ್ಟ್ ಫಾರ್ ಸ್ಲೀಪಿಂಗ್ ಪರ್ಪಸ್. ವಾಶ್ರೂಮು, ಸೊ ಇದು ವಾಶ್ರೂಮ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದಿಸ್ ದ ಪ್ರಾಪರ್ಟಿ ರಿವ್ಯೂ. ಅಲ್ಲಿ ಮಿರರ್ ಸೆಟಪ್ ಮಾಡ್ಕೊಂಡಿದ್ದಾರೆ ಫಟ್ ಅಂತ ರೆಡಿ ಆಗೋಕ್ಕೆ. ಸೊ ಓವರ್ ಆಲ್ ಪ್ರಾಪರ್ಟೀಸ್ ಚೆನ್ನಾಗಿದೆ. ನೆಕ್ಸ್ಟು ಇವಾಗ ಈಚೆ ಹೋಗಿ ಏನೇನೋ ತರೋ ಪ್ಲ್ಯಾನು, ತಂದುಬಿಟ್ಟು ಆಮೇಲೆ ಡಿನ್ನರ್ ಪ್ರಿಪೇರ್ ಮಾಡೋ ಪ್ಲ್ಯಾನು. ಸೊ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡಿಗೆ ಗಾಡಿ ಕೊಟ್ಬಿಟ್ಟು ಆರಾಮಾಗಿ ಕೂತಿದ್ದೀನಿ ನಾನು. ಇದಂತೂ ಸಖತ್ತು ಪುಣ್ಯದ ಕೆಲಸ. ಗಾಡಿ ಯಾರನ್ನು ಓಡಿಸಿ ನಾವು ಪಕ್ಕದಲ್ಲಿ ಕೂತ್ಕೊಂಡ್ರೆ ಅದರಂತ ನೆಮ್ಮದಿ ಕೆಲಸ ಇನ್ನೊಂದಿರಲ್ಲ. ನಾವು ಸದ್ಯಕ್ಕೆ ಹೋಗಿ ಇವಾಗ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೇನೋ ಗ್ರಾಸರೀಸ್ ತರೋದಿದೆ. ಫೈನಲಿ ನಾವು ಒಂದು ಮಾರ್ಟ್ ಹುಡ್ಕೊಂಡು ಬಂದಿದ್ದೀವಿ. ನಮಗೆ ಬಟರ್ ಬೇಕು, ಮಿಲ್ಕ್ ಬೇಕು, ಆಮೇಲೆ ಸೊಳ್ಳೆ ಬತ್ತಿ ಬೇಕು. ಯಾಕಂದರೆ ಎಷ್ಟೊಂದು ಸೊಳ್ಳೆಗಳಿದೆ ನಾವಿರೋ ಜಾಗದಲ್ಲಿ. ಹಂಗಾಗಿ ಒಂದು ಮಾರ್ಕೆಟ್ ಹುಡ್ಕೊಂಡು ಬಂದ್ವಿ. ಯಾರೋ ಅಡ್ರೆಸ್ ಹೇಳಿದ್ರು, ಕರೆಕ್ಟಾಗಿ ಬಂದಿದ್ದೀವಿ. ಇಲ್ಲಿ ಇವಾಗ ಬಟರು ಮತ್ತು ಸೊಳ್ಳೆ ಬತ್ತಿ, ಹಾಲು, ಶಾಪಿಂಗ್ ಫಾಸ್ಟಾಗಿ ತೊಗೊಂಡು ಮತ್ತೆ ಬ್ಯಾಕ್ ಟು ವೆನ್ಯೂ. ಸೊ ಕ್ವಿಕ್ಕಾಗಿ ಶಾಪಿಂಗ್ ಆಯಿತು ನಮ್ಮದು. ಬಟರ್, ಮಿಲ್ಕ್, ಸೊಳ್ಳೆ ಬತ್ತಿ ಅಷ್ಟೇ ನಮ್ಗೆ ಬೇಕಾಗಿದ್ದು. ತೊಗೊಂಡ್ಬೇಕು ಕ್ವಿಕ್ಕಾಗಿ ತೊಗೊಂಡು ಇವಾಗ ಇಲ್ಲಿಂದ ಎಕ್ಸಿಟ್. ಸಾಕಷ್ಟು ದೊಡ್ಡ ಹೈಪರ್ ಮಾರ್ಕೆಟು. ನಮ್ಮ 3 ದಿವಸಕ್ಕಿದೆ. ಏನಾನ ಬೇಕಂದರೆ ಪಟ್ಟಂತ ಬರ್ಬೋದು. ಇಲ್ಲಿ ನಿಯರ್ ಬೈ ಇದೆ, ನಮಗೊಂದು 3 ಕಿಲೋಮೀಟರ್ಸ್ ರೇಂಜಲ್ಲಿದೆ. ನಮ್ಮ ಹುಡುಗ ಮನೇಲಿದ್ದಾಗ ಏನು ಮಾಡ್ತಾನೆ ಗೊತ್ತಿಲ್ಲ, ಇಲ್ಲಂತೂ ಫುಲ್ಲು ಶಿಸ್ತಾಗಿ ಅಡುಗೆ ಮಾಡ್ತಾವನೆ ಪಾಪ. ಇಲ್ಲಿ ಮೇನ್ ಡಿಶ್ ರೆಡಿನಾ? ವಾವ್. ಸೊ ಇವತ್ತು ಡಿನ್ನರು ಪ್ಲೇನ್. ಇದೇನೋ ಮುಚ್ಚಿದ್ರೆ ಬಿದ್ದೋಗ್ತಾ ಇದೆಯಲ್ಲೋ.